ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಮತ್ತು ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಈಗ 2 ಚೈನು ಮತ್ತು 2 ಚೈನು, ಅಂದರೆ ಫಸ್ಟಿನ 2 ಚೈನು, ಒಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತು 2 ಚೈನು, ಗ್ಯಾಪ್ಗೆ 2 ಚೈನದು, ಮತ್ತು ಇಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ಅದು ಸರಿಯಾದ ಶೇಪ್ ಬರುತ್ತೆ. ಅದರ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಚೈನು, ಈಗ ಸ್ವಲ್ಪ ದೂರಕ್ಕೆ ಈ ಥರ ಕ್ರಾಸಿಗೆ ಬರೋ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಬರುತ್ತೆ. ಮತ್ತೆ 2 ಚೈನು, ಈಗ ಮತ್ತೆ ಇದರ ಪಕ್ಕನೇ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಗ ವಿ ಶೇಪ್ ಬರುತ್ತೆ. ಅದು ನೋಡಿ, ಸ್ವಲ್ಪ ವಿ ಶೇಪ್ ಥರ ಬರುತ್ತೆ. 2 ಚೈನ್ ಆಗಿರೋದ್ರಿಂದ ಇಷ್ಟೇ ವಿ ಶೇಪ್ ಬರುತ್ತೆ. ಈಗ ಇನ್ನೆರಡು ಚೈನು, ಮತ್ತೆ ಕ್ರಾಸ್ಗೆ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 ಚೈನು, ಮತ್ತು ಇಲ್ಲಿ ಅದರ ಪಕ್ಕನೇ ಡಬಲ್ ಕ್ರೋಶೆ. ಇದೇ ಥರ ಪೂರ್ತಿ ಮುಂದುವರಿಸ್ಕೊಂಡು ಹೋಗ್ಬೇಕು ನೀವು. 2 ಚೈನು, ಡಬಲ್ ಕ್ರೋಶೆ, 2 ಚೈನು, ಡಬಲ್ ಕ್ರೋಶೆ. ಈಗ ಇಲ್ಲಿ 2 ಚೈನ್ ಮಿಡ್ಲಲ್ಲಿ, ಮತ್ತು ಕ್ರಾಸ್ಗೆ ಡಬಲ್ ಕ್ರೋಶೆ. ಕ್ರಾಸ್ಗೆ ಅಂದರೆ ತುಂಬ ದೂರನೂ ಅಲ್ಲ, ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಕ್ರಾಸ್ ಶೇಪ್ ಬರೋಷ್ಟು. ಮತ್ತು 2 ಚೈನು, ಮತ್ತು ಅದರ ಪಕ್ಕನೇ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಪಕ್ಕನೇ ಡಬಲ್ ಕ್ರೋಶೆ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ಮಾಡಿ ತೋರಿಸ್ತೀನಿ. ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಕೊನೆಯಲ್ಲಿ ನೋಡಿ, 2 ಡಬಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ 2 ಚೈನ್ ಮಾಡಿ ದಾರ ಕಟ್ ಮಾಡಿದ್ದೀನಿ ಈ ಥರ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಅಂದರೆ, ಈಗ ನೀವು ಫಸ್ಟ್ ಲಾಕ್ ಮಾಡಿದ ಮೇಲೆ 2 ಚೈನ್ ಮಾಡಿರೋದಲ್ವ, ಈ 2ನೇ ಚೈನಿನ ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಆವಾಗ ಆ ಚೈನು ಸ್ಟ್ರೈಟ್ ಆಗುತ್ತೆ, ಅದೊಂದು ಡಬಲ್ ಕ್ರೋಶೆ ಥರ ಆಗುತ್ತೆ. 2 ಅಂದರೆ ಇಲ್ಲಿ ನೀವು 4 ಚೈನ್ ಮಾಡಿದ್ದೀರಾ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ 4 ಚೈನ್ ಮಾಡಿದ್ದೀರಾ. 2ನೇ ಚೈನ್ ಮೇಲೆ ಲಾಕ್ ಮಾಡಿದರೆ ಆ 2 ಚೈನು ಡಬಲ್ ಕ್ರೋಶೆ, ಮತ್ತಿನ 2 ಚೈನ್ ಇದು ಗ್ಯಾಪು. ಈಗ ಲಾಕ್ ಮಾಡಿದ ಮೇಲೆ 2 ಚೈನು, 2 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶೆ 2, ಅಂದರೆ ಆ ಚೈನು ಒಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಚೈನು, ಒಂದು ಚೈನ್ ಹಾಕಿಬಿಟ್ಟು ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್. ಮತ್ತೆ ಒಂದು ಚೈನ್ ಮಾಡ್ಕೊಳ್ಳಿ. ಅದನ್ನು ಈ 3ನೇ ಡಬಲ್ ಕ್ರೋಶೆಯಲ್ಲಿ ಪೀಕೋ ಮಾಡ್ಕೊಳ್ಳಿ ಈ ಥರ. ಮತ್ತೆ 3 ಚೈನ್ ಇಲ್ಲಿ, 3 ಡಬಲ್ ಕ್ರೋಶೆ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 2 3 ಈ ಥರ 3 ಡಬಲ್ ಕ್ರೋಶೆ ಮಾಡಿ. 3 ಅಲ್ಲ, 2 ಸಾಕು, ಯಾಕಂದರೆ ಇಲ್ಲಿ 3ನೇದಲ್ಲಿ ನಾವು ಬೀಡ್ ಹಾಕಿರೋದಲ್ವ, 2 ಡಬಲ್ ಕ್ರೋಶೆ. ಈ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು ನೆಕ್ಸ್ಟ್ ಈ ಗ್ಯಾಪಲ್ಲಿ ಈ ನೆಕ್ಸ್ಟ್ 2 ಡಬಲ್ ಕ್ರೋಶೆ, ಒಂದು ಚೈನ್ ಇದೆಯಲ್ವಾ, 2 ಚೈನು, ಅಲ್ಲಿ 1 2 3 ಈ ಥರ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 3 ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡಿಕೊಂಡು ಇದನ್ನು ಈ ಥರ ಪೀಕೋ ಮಾಡ್ಕೊಳ್ಳಿ. ಈ ಥರ ಬೀಡ್ ಸೇರಿಸಿ ಒಂದು ಲಾಕ್ ಮಾಡಿಬಿಟ್ಟು ಇಲ್ಲಿ ಈ 3ನೇದಲ್ಲಿ ಪೀಕೋ. ಈಗ 2 ಆಗಿ 3ನೇದಲ್ಲಿ ಪೀಕೋ ಮಾಡಿರೋದು, ಇನ್ನು 2 ಆ ಕಡೆ ಈ ಕಡೆ 2 ಪೀಕೋದು, ಆ ಕಡೆ ಈ ಕಡೆ
ಬೀಡನ್ನ ಆ ಕಡೆ ಈ ಕಡೆ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಗ್ಯಾಪಲ್ಲಿ ಅಲ್ಲಿಂದಲೇ, ಇಲ್ಲಿ ಲಾಕ್ ಮಾಡೋದೆಲ್ಲ ಏನು ಬೇಡ, ಡೈರೆಕ್ಟ್ ಅಲ್ಲಿಂದಲೇ ಮಾಡ್ಕೊಳ್ಳಿ. 1 2 ಮತ್ತು ಇನ್ನೊಂದು 3ನೇದು ಹಾಕಿಬಿಟ್ಟು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕಿಬಿಟ್ಟು ಬೀಡ್ ಸೇರಿಸಿ, ಮತ್ತೆ ಅದನ್ನು ಲಾಕ್ ಮಾಡಿ, ಮತ್ತೆ ಇದನ್ನು ಈ 3ನೇ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ, ಮತ್ತೆ 2 ಡಬಲ್ ಕ್ರೋಶೆ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಎಲ್ಲ ಪೂರ್ತಿ ಇಡೀ ಬರೋವರೆಗೂ. ಎಲ್ಲೂ ಮಧ್ಯದಲ್ಲಿ ಕುಚ್ಚೆಲ್ಲ ಇಲ್ಲ, ಇದು ವಿದೌಟ್ ಕುಚ್ಚು ಡಿಸೈನು, ಸಿಂಪಲ್ ಬಾರ್ಡ್ರ್, ಸಾರಿ ಬಾರ್ಡ್ರ್ ಥರ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಪೂರ್ತಿ ಮಾಡಿ ತೋರಿಸ್ತೀನಿ. ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಡಿಸೈನು ತುಂಬಾ ಚೆನ್ನಾಗಿದೆ. ಇದು ಬಾರ್ಡರ್ ಡಿಸೈನು ನೀವು ಬ್ಲೌಸ್ ನೆಕ್ಗೂ ಹಾಕ್ಕೋಬೋದು, ಬ್ಲೌಸ್ ಸ್ಲೀವ್ಸ್ಗೂ ಹಾಕ್ಕೋಬೋದು, ಅಥವಾ ಚೂಡಿದಾರದಲ್ಲಿ ಬಾರ್ಡ್ರ್ ಥರ ಮಾಡ್ಕೋಬೋದು ಸ್ಲೀವ್ಸ್ಗೆ ಮತ್ತು ಕೆಳಗೆ ಚೂಡಿದಾರ ಟಾಪ್ ಕೆಳಗಡೆ ಎಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀಟಾಗಿ ಒಂದೇ ರೀತಿ ಬರುತ್ತೆ, ಇದಕ್ಕೆ ಯಾವುದೇ ಕುಚ್ಚು ಹಾಕಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಮಾಡಿ ನೋಡಿ, ತುಂಬ ಈಸಿ, ಬಿಗಿನರ್ಸು ಮಾಡ್ಕೋಬೋದು, ಬೇಗ ಆಗುತ್ತೆ. 1-1.5 ಗಂಟೆ ಒಳಗಡೆ ಮಾಡಿ ಮುಗಿಸ್ಬೋದು ನೀವು ಇದನ್ನು. ಪೂರ್ತಿ ಸೀರೆಗೆ, ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.